ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಶಂಶೀರ್ ಬುಡೋಳಿ. ಆತ್ಮೀಯರೇ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಒಂದು ಘಟನೆಯ ಬಗ್ಗೆ, ಅದರ ಕುರಿತಾದಂತಹ ನನ್ನ ಅನಿಸಿಕೆ ಬಗ್ಗೆ ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ. ನನ್ನ ಜೊತೆಗೆ ನನ್ನ ಸ್ನೇಹಿತರು ಕೂಡ ಇದ್ದರು. ಆಗ ಊಟ ಮಾಡುವಂತಹ ಹಾಲಲ್ಲಿ ಕೂತು ನಾವು ಊಟ ಮಾಡ್ತಾ ಇದ್ವಿ. ನಮ್ಮ ಪಕ್ಕದಲ್ಲಿ ಊಟ ಮಾಡುವಂತಹ ಒಂದು ಸ್ಥಳ ಖಾಲಿ ಇತ್ತು. ಆಗ ಒಬ್ಬರು ಮಗನನ್ನು ಕರೆದುಕೊಂಡು ಓರ್ವ ವ್ಯಕ್ತಿ ಬರ್ತಾರೆ, ಊಟ ಮಾಡೋಕ್ಕೆ ಕೂಡ್ತಾರೆ. ಆವಾಗ ನನ್ನ ಸ್ನೇಹಿತರೊಬ್ಬರು ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದರು. ನನಗೆ ಯಾಕೋ ಏನಾಯಿತು ಅಂತ ಅವ್ರ ಹತ್ರ ಕೇಳಿದೆ. ಸೈಲೆಂಟ್ ಆಗಿದ್ದರು. ಓಕೆ, ಊಟ ಮಾಡಿದ್ವಿ. ಊಟ ಮಾಡಿದ ಮೇಲೆ ಬರುವಾಗ ಕೇಳಿದೆ, ಯಾಕೆ ನೀವು ಆ ಕಡೆ ನೋಡ್ತಾ ಇದ್ರಿ ಅಂತ. ಆಗ ಹೇಳಿದರು, ವಿಶೇಷ ಚೇತನ ಆ ಒಂದು ಹುಡುಗನನ್ನು ತಂದೆ ಊಟ ಮಾಡಿಸ್ತಾ ಇದ್ದರು. ಆಗ ಆ ಹುಡುಗ ತನ್ನ ತಂದೆ ಹತ್ರ ಅವನದೇ ಭಾಷೆಯಲ್ಲಿ ನನಗೊಂದು ಚಿಕನ್ ಪೀಸ್ ಎಕ್ಸ್ಟ್ರಾ ಬೇಕು ಅಂತ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಸುತ್ತಮುತ್ತಲೂ ಇದ್ದಂತಹ ಸಪ್ಲೈಯರನ್ನು ಆ ತಂದೆ ನೋಡ್ತಾರೆ. ಏನಾಯಿತು ಗೊತ್ತಿಲ್ಲ, ಅವರು ಕೆಲವೊಂದು ಸ್ವಲ್ಪ ದೂರ ಹೋಗಿ ಯಾರನ್ನು ಕೇಳಿಕೊಂಡು ಒಂದು ಚಿಕನ್ ಪೀಸನ್ನು ತಂದು ಮಗನಿಗೆ ಕೊಡಿಸ್ತಾರೆ. ಆಗ ಆ ಒಂದು ಮಗ ಖುಷಿಯನ್ನು ವ್ಯಕ್ತಪಡಿಸ್ತಾನೆ. ಸೊ ನಾನು ಅದನ್ನು ನೋಡ್ತಾ ಇದ್ದೆ ಅಂತ ಹೇಳಿದರು. ಸೊ ಇಂತಹ ಘಟನೆ ಅಥವಾ ಇಂತಹ ದೃಶ್ಯ ಎಲ್ಲರ ಗಮನ ಸೆಳೆಯಲ್ಲ. ಮುಖ್ಯವಾಗಿ ಇಲ್ಲಿ ಓರ್ವ ತಂದೆ ತನ್ನ ಮಗನನ್ನು ಯಾವ ರೀತಿ ಪ್ರೀತಿಸ್ತಾರೆ, ಆತನನ್ನು ಬೆಳೆಸೋಕೆ, ಆತ ವಿಶೇಷ ಚೇತನ ಆದರೂ ಕೂಡ ಆತನ ಒಂದು ಇಚ್ಛೆಯನ್ನು, ಆಸೆಯನ್ನು ಪೂರೈಕೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ, ಎಂತಹ ಸವಾಲನ್ನು ಯಾರು ಏನೇ ಅನ್ನಲಿ ತನ್ನ ಮಗನ ಒಂದು ಆಸೆಯನ್ನು ಕಂಪ್ಲೀಟ್ ಮಾಡೋಕ್ಕೆ ಆ ತಂದೆ ಯಾವ ರೀತಿ ಪ್ರಯತ್ನ ಮಾಡಿದರು ಎಂಬುದು ಇಲ್ಲಿ ಮುಖ್ಯ. ಹೀಗಾಗಿ ನಾವು ಚಿಕ್ಕದಿರುವಾಗ ಕಷ್ಟ ಇದ್ದರೂ, ಬಡತನ ಇದ್ದರೂ ತಮ್ಮ ಮಕ್ಕಳನ್ನು, ಅದು ಹೆಣ್ಣಾಗಲಿ ಗಂಡಾಗಲಿ, ತಂದೆ ತಾಯಿ ತನ್ನ ಮಕ್ಕಳನ್ನು ಪಾಲನೆ ಮಾಡೋಕ್ಕೆ ಎಷ್ಟು ಬೇಕಾದ್ರೂ ಕಷ್ಟಪಡ್ತಾರೆ. ಹಸಿವಿನಿಂದ ಇದ್ದು ದುಡಿತಾರೆ. ಸಿಕ್ಕ ಹಣದಲ್ಲಿ ತನ್ನ ಮಗನ ಅಥವಾ ಮಗಳ ಖುಷಿಯನ್ನು ಕಾಣೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಟೋಟಲಿಯಾಗಿ ತಮ್ಮ ಮಕ್ಕಳ ಖುಷಿಯನ್ನು ಅವರು ತಮ್ಮ ಬದುಕಿನಲ್ಲಿ ಕಾಣೋಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಮುಂಚೆಲ್ಲ ನಾವು ಬಾಲ್ಯದಲ್ಲಿ ಇರುವಾಗ ಅಪ್ಪ ಅಮ್ಮನ ಮನೆಗೆ, ಅಂದರೆ ಅಜ್ಜ ಅಜ್ಜಿಯ ಮನೆಗೆ ಹೋಗ್ತಾ ಇರುವಂತಹ ಕಾಲ ಈಗ ಬಹಳಷ್ಟು ವಿರಳ. ಆ ಒಂದು ಖುಷಿ ಈಗ ಕಾಣ್ತಾ ಇಲ್ಲ. ಆದರೆ ಈ ಚಿಕ್ಕದಿರುವಾಗ ತಂದೆ ತಾಯಿಯ ಜೊತೆಗಿದ್ದಂತಹ ಬಾಂಧವ್ಯ, ಪ್ರೀತಿ ದೊಡ್ಡದಾಗ್ತಾ ಬರುವಾಗ ಎಲ್ಲವೂ ವಿರಸದ ರೂಪ ಪಡೆಯುತ್ತೆ, ದ್ವೇಷದ ರೂಪ ಪಡೆಯುತ್ತೆ. ಚಿಕ್ಕದಿರುವಾಗ ಅಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ ತಂದೆ ತಾಯಿಯನ್ನು ದೊಡ್ಡದಾಗುವಾಗ ಯಾಕೆ ಮರೀತಾರೆ? ಎಷ್ಟು ವಿಪರ್ಯಾಸ ಅಲ್ವಾ? ಅಂದರೆ ಯಾಕೆ ಈ ವಿಚಾರದಲ್ಲಿ ವಿಮುಖರಾಗ್ತಾರೆ ಎಂಬುದು ಕೂಡ ಬಹಳಷ್ಟು ಪ್ರಶ್ನೆ ಇರುವಂಥದ್ದು. ಈ ಸಂಬಂಧ, ಬಾಂಧವ್ಯ ಯಾವುದಕ್ಕೂ ಬೆಲೆ ಇಲ್ವಾ ಎಂಬಂಥ ಪ್ರಶ್ನೆ ಮೂಡುತ್ತೆ. ಮುಖ್ಯವಾಗಿ ನಾವು ಚಿಕ್ಕದಿರುವಾಗ ನಮಗೆ ಬೇಕಾದಂಥ ಆ ಒಂದು ಆಟಿಕೆ ಬೇಕು, ಆ ಆಟದ ವಸ್ತು ನನಗೆ ಬೇಕು, ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿದಾಗ, ಹಠ ಹಿಡಿದಾಗ ತಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು, ತನ್ನಲ್ಲಿ ಹಣ ಇಲ್ಲದಿದ್ದರೂ ಸಾಲವನ್ನು ಸೋಲ ಮಾಡಿ ಏನಾದರೂ ಖರೀದಿ ಮಾಡಿ ಕೊಡ್ತಾಯಿದ್ರು. ಆದರೆ ದೊಡ್ಡದಾಗ್ತಾ ಬರುವಾಗ ಈ ಹೆತ್ತವರ ಜೊತೆಗಿನ ಮಕ್ಕಳ ಬಾಂಧವ್ಯ ಯಾಕೆ ಸೊರಗಿ ಹೋಗ್ತಾ ಇದೆ ಎಂಬುದು ಈ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಚಿಂತೆಗೀಡು ಮಾಡಿತ್ತು. ಆ ತಂದೆಗೆ ನಾನು ಅವರನ್ನು ಅಭಿನಂದಿಸ್ತೇನೆ. ಯಾಕಂದರೆ ತನ್ನ ಮಗ ವಿಶೇಷ ಚೇತನ ಆದರೂ ಕೂಡ ಆತನ ಒಂದು ಆಸೆಯನ್ನು ಪೂರೈಕೆ ಮಾಡೋಕ್ಕೆ, ಆತನಿಗೆ ಸುತ್ತಮುತ್ತಲಿನ ಖುಷಿಯನ್ನು ಕಾಣಿಸೋಕೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಆತನನ್ನು ಕರೆದುಕೊಂಡು ಬಂದು ಊಟವನ್ನು ತಿನ್ನಿಸುತ್ತಾ ಆಗ ಅವನು ಕೇಳುವಂತಹ ಒಂದು ಆಸೆಯನ್ನು ಪೂರೈಕೆ ಮಾಡೋಕ್ಕೆ ಆ ತಂದೆ ಒಂದು ಮಾಡಿರುವಂತಹ ಸಣ್ಣ ಪ್ರಯತ್ನ ಇರಬಹುದು. ಅದರಲ್ಲಿ ಹಲವಾರು ಪಾಠ ಇರುವಂಥದ್ದು. ಆದರೆ ಎಲ್ಲರಿಗೂ ಅದು ಗೊತ್ತಾಗಲ್ಲ. ಸೂಕ್ಷ್ಮ ಮನಸ್ಸಿನವರಿಗೆ ಮಾತ್ರ ಆ ಒಂದು ಘಟನೆಯ ಅರಿವಾಗುತ್ತೆ. ಹೀಗಾಗಿ ಅಂತಹ ತಂದೆ, ಅಂತಹ ಮಗನನ್ನು, ಅಂತಹ ಮಕ್ಕಳನ್ನು ನಾವೆಲ್ಲ
ಸಪೋರ್ಟ್ ಮಾಡಬೇಕು, ಅವರನ್ನು ನಾವು ವಿಶೇಷವಾಗಿ ನಾವು ಅಭಿನಂದಿಸಬೇಕು. ಹೀಗಾಗಿ ಎಲ್ಲರಿಗೂ ಅವರವರ ತಂದೆ ತಾಯಿಯನ್ನು ಜೀವನ ಪರ್ಯಂತ ಸುಖವಾಗಿ ನೋಡುವಂತಹ ಭಾಗ್ಯವನ್ನು ದೇವರು ಕರುಣಿಸಲಿ ಎಂಬುದೇ ಈ ಸಂದರ್ಭದಲ್ಲಿ ನನ್ನ ಪ್ರಾರ್ಥನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.